ಸ್ವಲ್ಪ ಹಂಗೆ ಇಟ್ಕೊಂಡು ನೋಡಿ ಸರ್. ಅಣ್ಣ ಸ್ವಲ್ಪ ಅಣ್ಣವ್ರೆ ಸರ್ ನೀವು ಸೈಡ್ ಬನ್ನಿ ಸರ್ ನೀವು ಇಲ್ಲಿ ನೋಡಿ ಸರ್ ಸಾಕು ಬಿಡ. ಇವತ್ತು ನಮ್ಮ ಬ್ಯಾಂಕ್ ವತಿಯಿಂದ ಸರ್ಕಾರ ಆದೇಶದ ಮೇರೆಗೆ ನಿಮಿತ್ತ ನಾವು ಬ್ಯಾಂಕ್ ವತಿಯಿಂದ ನಮ್ಮ PLD ಬ್ಯಾಂಕ್ ವತಿಯಿಂದ ನಾವು ರಕ್ತದಾನ ಶಿಬಿರವನ್ನು ಮಾಡಿದ್ವಿ. ಭಾಳಷ್ಟು ಜನ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಅದಲ್ಲದೆ ನಮ್ಮ ಬ್ಯಾಂಕ್ ಆಫೀಸ್ ಇದೆ. ಬ್ಯಾಂಕ್ ಆಫೀಸ್ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಪರಿಸರ ಉಳಿಬೇಕಂದ್ರೆ ಗಿಡ ನೆಡುವ ಕಾರ್ಯಕ್ರಮ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮನುಷ್ಯರಿಗೂ ಕೂಡ ಜ್ಞಾನ ಆಗುತ್ತಾ ಅಂತ ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಮೇಲೆ ರಕ್ತದಾನ ಶಿಬಿರದಿಂದ ಭಾಳಷ್ಟು ಜನಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಅಲ್ಲಿ ಗೋಪೆಯಲ್ಲಿರ್ತಕ್ಕಂಥ ದೇಶಗಳು ಯಾರ್ಯಾರು ಜೀವ ಉಳಿಸ್ಬೇಕಂದ್ರೆ ಅದು ರಕ್ತ ಬೇಕು. ಹಂಗಾಗಿ ರಕ್ತದಾನ ಶಿಬಿರ ಮಾಡೋದ್ರಿಂದ ಭಾಳ ಒಳ್ಳೆಯದು. ಅಂಥ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡೋದು ಒಳ್ಳೆಯದು. ಆಮೇಲೆ ಬ್ಯಾಂಕಿನ ವತಿಯಿಂದ ಈಗ ನಮಗೆ ಅಲಾಟ್ಮೆಂಟ್ ಬಂದಿದೆ ಅಮೌಂಟು. ಈಗ ರೈತರಿಗೆ ಎಲ್ಲರಿಗೆ ಟ್ಯಾಕ್ಟ್ರ್ ಲೋನ್ ಇರಲಿ, ಕುರಿ ಲೋನ್ ಇರಲಿ, ಎತ್ತು ಲೋನು, ಡೆವಲಪ್ಮೆಂಟ್ ಲೋನು ಇವೆಲ್ಲ ಕೊಡ್ತಾಯಿದ್ದೀವಿ. ಅಂದರೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ರೈತರ ಪರವಾಗಿ. ಆಮೇಲೆ ನಮ್ಮ ಮಕ್ಕಳು ಕೂಡ ನಮ್ಮ ಗ್ರಾಮ ಪಂಚಾಯತ್ ಪ್ರೆಸಿಡೆಂಟ್ ಇದ್ದು ರಾಘವರೆಡ್ಡಿ ಅಂತೇಳಿ ಆತ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ನನ್ನ ಮಗ ಕೂಡ ಜನತಾ ಬಜಾರ್ ಡೈರೆಕ್ಟರ್, ಸಣ್ಣ ಮಗ ಪ್ರದೀಪ್ ಬಜಾರ್ ಎಲ್ಲನೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀವಿ. ನಾವೆಲ್ಲಿ ಕೈ ಚಾಚೋದಂಥ ಬುದ್ಧಿ ಇಲ್ಲ ನಮ್ಮ ಹತ್ರ. ನಮ್ಮ ಕೊಡ್ತೀವಿ. ರೈತರು ಯಾರೇ ಬರಲಿ ಸರ್ ರೈತರಿಗೆ ಕೊಡ್ತೀವಿ. ಪ್ರಾಣಿ ಇರಬೇಕು, ಗೋರ್ ಕೊಡ್ತೀವಿ. ಕೊಡ್ತಾರೆ. ಟ್ಯಾಕ್ಟ್ರ್ ಅಂದರೆ 8 ಲಕ್ಷ 10 ಲಕ್ಷವರೆಗೆ ಕೊಡ್ತೀವಿ. ಗೌರ್ಮೆಂಟ್ ಲೋನ್ ಅಂದರೆ ಎಕರೆ ಲೆಕ್ಕದ ಮೇಲೆ ಕೊಡ್ತೀವಿ. 1 ಎಕರೆಗೆ ಇಷ್ಟ 2 ಎಕರೆ ತರ್ತಾರೆ, 5 ಎಕರೆ ಪಾಣಿ ಆ ಥರ ಮೇಲೆ ಕೊಡ್ತೀವಿ. ಎಲ್ಲ ಥರದ ಕೊಟ್ಟು ಬಡ್ಡಿಯಿಂದ ಸಾಲ ಸರ್ 0 ಬಡ್ಡಿ ಇದ್ದಂಗೆ ಆ ಥರ ಕೊಡ್ತೀವಿ. ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತೀವಿ. ಹೌದು, ಭಾಳ ಬಡ್ಡಿ ಸರ್. ರೈತರಿಗೆ ಏನು ಹೇಳಕ್ಕೆ ಮಳೆ ಇಲ್ಲ, ಮಳೆ ಇಲ್ಲ, ಡ್ಯಾಮ್ ತುಂಬಿಲ್ಲ. ಮೊನ್ನೆ ಹೊಸ ಗೇಟ್ ತುಂಬಿಸಿದ್ದಾರೆ. ಮಳೆ ಬರಬೇಕಂತ ಹೋದ ಸಲ ಈ ಟೈಮಲ್ಲಿ 50-60 TMC ಇತ್ತು. ಈ ಸಲ ಏನೋ ನೀರೇ ಇಲ್ಲ. ಮೇಲೆ ಕೂಡ ಗುಂಪಲ ಇಲ್ಲ. ಈಗ ಸದ್ಯಕ್ಕೆ ಮಳೆ ಚೆನ್ನಾಗಿ ಬಂದು ಮೇಲೆ ಡ್ಯಾಮ್ ತುಂಬಿ ರೈತರಿಗೆ ಒಳ್ಳೇದಾಗಬೇಕು. ನಮ್ಮ ಬ್ಯಾಂಕ್ನ ಲೋನ್ ಕೂಡ ನಾವು ರೆಡಿ ಇರ್ತೀವಿ. ರೈತರು ಒಳ್ಳೇದಾಗಬೇಕು. ರೈತರು ಬೇಯಿಸ್ತಾರೆ, ನಾವು ಬೇಯಿಸಿರ್ತೀವಲ್ಲ. ದೇಶ ಬೇಯಿಸಿರ್ತದೆ. ರೈತ ಇಲ್ಲಪ್ಪ ಅಂದರೆ ಎಲ್ಲರಿಗೂ ಬದುಕೋದು ಕಷ್ಟ ಸರ್.